ಮಾಲಿಕೆ 4, ಪುಸ್ತಕ ಪರಿಚಯ 7, ತಿಂಗಳ ವಿಶೇಷ ಜನಪದ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಭಾರತೀಯ ಜನಪದ ಕಥೆಗಳು. ಸಂಗ್ರಹ ಮತ್ತು ಸಂಪಾದಕ ಎ.ಕೆ. ರಾಮಾನುಜನ್. ಅನುವಾದ ಮಹಾಬಲೇಶ್ವರ ರಾವ್. ಅಭಿಪ್ರಾಯ ಮೋಹನ್ ಕುಮಾರ್ ಡಿ.ಎನ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಕಥೆಗಳೆಂದರೆ ನನಗಿಷ್ಟ. ಅವು ನನ್ನನ್ನು ಕಾಡುತ್ತವೆ, ಚಿಂತಿಸುವಂತೆ ಮಾಡುತ್ತವೆ. ಸಾಹಿತ್ಯ ಪ್ರಕಾರದಲ್ಲಿ ನನ್ನ ಆದ್ಯ ಪ್ರಾಶಸ್ತ್ಯ ಸಣ್ಣ ಕಥೆಗೆಯೇ. ನನ್ನ ಬಳಿ ಬೃಹತ್ತಾದ ಸಣ್ಣ ಕಥೆಗಳ ಸಂಗ್ರಹವಿದೆ. ಎಂದಿಗೆ ಓದಿ ಮುಗಿಸುವೆನೋ ತಿಳಿಯದು. ಒಬ್ಸೆಷನ್, ಗೀಳು ಅನ್ನುವುದಕ್ಕಿಂತಲೂ ತೀರದ ಮೋಹ ಅಂತಾರಲ್ಲ, ಅದು ನನಗೆ ಸಣ್ಣ ಕಥೆಗಳ ಮೇಲಿದೆ. ಅದರಲ್ಲೂ ಲೇಖಕನೊಬ್ಬನ ಸಮಗ್ರ ಕಥೆಗಳು ಸಿಕ್ಕರೆ ಹಬ್ಬವೇ. ಸದರಿ ಪುಸ್ತಕ ಹೆಸರೇ ಹೇಳುವಂತೆ ಜನರ ಬಳಕೆಯಲ್ಲಿ ಸುಪರಿಚಿತವಾದ ಮತ್ತು ಪ್ರಚಲಿತದಲ್ಲಿರುವ ಕಥೆಗಳ ಗುಚ್ಛ. 22 ಭಾರತೀಯ ಭಾಷೆಗಳಿಂದಾಯ್ದ ಸಂಕಲನ. ರಾಮಾನುಜನ್ ಅವರು ಮೂಲ ಆಂಗ್ಲ ಭಾಷೆಯಲ್ಲಿ ಸಂಗ್ರಹ ಮತ್ತು ಸಂಪಾದನೆ ಮಾಡಿದ ಕಥೆಗಳನ್ನು ಮಹಾಬಲೇಶ್ವರ ರಾವ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸಂಪಾದನಾ ಕಾರ್ಯದಲ್ಲಿ ರಾಮಾನುಜನ್ ಅವರು ಬಳಸಿದ ಆಕರ ಗ್ರಂಥ, ಉಲ್ಲೇಖಿಸಿದ ರೆಫರೆನ್ಸಸ್, ನಡೆಸಿದ ಸಂಶೋಧನೆ ಮತ್ತು ಸಾವಿರಾರು ಪುಟಗಳ ಓದುವಿಕೆಯ ಬಗ್ಗೆ ಸುದೀರ್ಘವಾಗಿ ಮುನ್ನುಡಿಯಲ್ಲಿ ಹೇಳಿದ್ದಾರೆ. ಜೊತೆಗೆ ಇಂತಿಂಥದ್ದೇ ಕಥೆಗಳನ್ನು ಆಯ್ದುಕೊಳ್ಳಲು ಅನುಸರಿಸಿದ ಮಾರ್ಗ ಮತ್ತು ಕಾರಣಗಳನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಕಥೆಗಳನ್ನು ಓದುವಾಗ ದಕ್ಕುವ ಆಮೋದ, ರಾಮಾನುಜನ್ ಅವರು ಬರೆದಿರುವ ಮುನ್ನುಡಿ ಮತ್ತು ಟಿಪ್ಪಣಿಗಳನ್ನು ಓದುವಾಗಲೂ ಸಿಗುತ್ತದೆ. ಜೊತೆಗೆ ಅವರ ಅಧ್ಯಯನಶೀಲತೆಯ ಬಗ್ಗೆ ಗೌರವವೂ ಮೂಡುತ್ತದೆ. ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ದೇಶದಲ್ಲಿ, ಒಂದಾನೊಂದು ರಾಜ್ಯದಲ್ಲಿ ನಾನು ಬಾಲ್ಯದಲ್ಲಿದ್ದಾಗ ಕಥೆ ಹೀಗೆಯೇ ತೆರೆದುಕೊಳ್ಳುತ್ತಿತ್ತು. ಸುತ್ತ ಕುಳಿತ ಮಕ್ಕಳ ಕಲ್ಪನಾ ಸಾಮರ್ಥ್ಯ ಮತ್ತದರ ಮೇಲ್ಪದರ ವಿಸ್ತಾರಗೊಳ್ಳುತ್ತಿತ್ತು. ಇವತ್ತಿಗೂ ಕಣ್ಣೆದುರು ಅಕಸ್ಮಾತಾಗಿ ನಡೆದ ಘಟನೆಯನ್ನು ಹಿಂದೆ ಕೇಳಿದ ಕಥೆಗಳಿಗೆ ತಳುಕು ಹಾಕುತ್ತಲೇ ಇರುತ್ತೇವೆ. ಅದು ಕಥೆಗಳ ಕಾಲ ಮತ್ತು ದೇಶವನ್ನು ಮೀರಿ ನಮ್ಮೊಳಗೊಂದಾಗುವ ಪರಿಗೆ ಸಾಕ್ಷಿ. ಇಲ್ಲಿನ ಕಥೆಗಳು ಕೂಡ ಮೇಲೆ ಹೇಳಿದಂತೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದಲೇ ಆರಂಭಗೊಳ್ಳುತ್ತವೆ, ಬೆಳೆಯುತ್ತವೆ. ತರ್ಕ, ವಿತರ್ಕ, ಕುತರ್ಕಗಳನ್ನು ಬದಿಗೊತ್ತಿ ಕಾರಣ ಸಕಾರಣ ಹುಡುಕದೆ ಸುಮ್ಮನೆ ಓದುತ್ತಾ ಹೋಗಬೇಕು, ಒಲಿಯುತ್ತವೆ. ಇಲ್ಲಿನ ಕಥೆಗಳು ಇಂದಿನ ಕಾಲಕ್ಕೆ ನಿರುಪಯೋಗಿ ಅಂತೆನಿಸಿದರೂ ಕಥೆಗಳನ್ನು ಕೇಳುತ್ತಾ ಬೆಳೆದ ನಮಗೆ ಆಪ್ತವಾಗುತ್ತವೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕಥೆ ಹೇಳಲೇಬೇಕಾದ ಅನಿವಾರ್ಯತೆ ಮತ್ತು ಕೇಳಿಯೇ ಮಲಗುವ ದಿನಚರಿ ಇರುವ ನಮ್ಮ ಮಕ್ಕಳಿಗೆ ಇಲ್ಲಿನ ಎಷ್ಟೋ ಕಥೆಗಳನ್ನು ಹೇಳಿದ್ದೇನೆ. ಮಕ್ಕಳ ಬೆರಗು ಮತ್ತು ಅಚ್ಚರಿಯನ್ನು ಕಣ್ತುಂಬಿಕೊಳ್ಳುವುದು ಮಹದಾನಂದ. ಹೀಗಾಗಿ ಕಥೆಗಳ ಬಗ್ಗೆ ಹೇಳುವುದೇನೂ ಇಲ್ಲ. ಎಲ್ಲರಿಗೂ ತಿಳಿದಿರುವಂಥದ್ದೇ, ವೇದ್ಯವಾಗಿರುವಂಥದ್ದೇ. ಹೆಚ್ಚು ಹೇಳಲು ಇವು ಹಿರಿಯರ ಕಥೆಗಳಲ್ಲ. ವಿಶ್ಲೇಷಿಸಲು, ಭಿನ್ನ ದೃಷ್ಟಿಯಿಂದ ಅರ್ಥೈಸಲೂ ಆಗುವುದಿಲ್ಲ. ಇಲ್ಲಿನ ಪ್ರತಿಯೊಂದು ಕಥೆಯನ್ನು ಯಾವುದೋ ರೂಪದಲ್ಲಿ, ಯಾರ ಮುಖಾಂತರವೋ ಅದದೇ ಕಥೆಗಳನ್ನು ಭೌಗೋಳಿಕ ಮತ್ತು ಪಾರಿಸರಿಕ ಹಿನ್ನೆಲೆಯ ಬದಲಾವಣೆಯೊಂದಿಗೆ ಕೇಳಿಯೇ ಇರುತ್ತೇವೆ. ಕೇಳಿದ ಮತ್ತು ಓದಿದ ಕಥೆಗಳೆಲ್ಲವೂ ನೆನಪಿನಲ್ಲಿರುವುದಿಲ್ಲ. ಮರೆತು ಹೋದ ಬಾಲ್ಯದ ಮಧುರ ಸ್ಮೃತಿಗಳ ಪಲಕುವಿಕೆಗಾಗಿ ಆದರೂ ಇದನ್ನೊಮ್ಮೆ ಓದಲೇಬೇಕು. ಏಕೆಂದರೆ ಇದು ನಿಮ್ಮೆಲ್ಲರ ಬಾಲ್ಯದ ಕಥೆಗಳು. ಓದುತ್ತಾ ಹೋಗಬೇಕು, ಕಾರಣ ಗೊಡವೆಗಳ ಹಂಗಿಲ್ಲದೆ. ಧನ್ಯವಾದಗಳು.